गणपतिं महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दित महागणपतिम् महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दित गणपतिं मनसा स्मरामि
ध्यायते ಎಲ್ಲರಿಗೂ ಕೂಡ ನಮಸ್ಕಾರ. ಸಹಚೇತನದ ಆತ್ಮೀಯ ಕುಟುಂಬದ ಬಳಗ ನೀವು. ನಮ್ಮ ಒಂದೇ ಒಂದು ಹೇಳಿಕೆಗೆ ನಿಮ್ಮ ಮನೆಯ ಕಾರ್ಯಕ್ರಮ ಎಂಬಂತೆ ನೀವೆಲ್ಲ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇದೊಂದು ಅನೌಪಚಾರಿಕವಾದ ಕಾರ್ಯಕ್ರಮ, ತುಂಬ ಹೊತ್ತು ತಗೊಳ್ಳೋದಿಲ್ಲ. 2005ರಲ್ಲಿ ಪುಟ್ಟದಾಗಿ ನಮ್ಮ ಸಹಚೇತನ ನಾಟ್ಯಾಲಯ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ಸಾವಿರಾರು ಮಕ್ಕಳು ನೃತ್ಯವನ್ನು ಕಲಿತುಕೊಂಡು ಬಂದಿದ್ದಾರೆ, ನೃತ್ಯವನ್ನು ಉಸಿರಾಗಿಸ್ಕೊಂಡಿದ್ದಾರೆ, ನೃತ್ಯವನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಸಹಚೇತನ ನಾಟ್ಯಾಲಯದ ಒಂದು ಪ್ರಮುಖ ಘಟ್ಟ ಈಗೇನು ಅಂತ ಹೇಳಿದ್ರೆ, ಪ್ರಥಮ ಬಾರಿಗೆ ಸಹಚೇತನ ನಾಟ್ಯಾಲಯದಿಂದ ರಂಗಪ್ರವೇಶ ನಡೀತಾ ಇದೆ. ನಮ್ಮ 13 ವರ್ಷಗಳ ಸುದೀರ್ಘ ಪಯಣದಲ್ಲಿ ಅದಕ್ಕಿಂತ ಮುಂಚೆ ನೃತ್ಯ ಪುಟ್ಟದಾಗಿ ಪ್ರಾರಂಭವಾಗಿತ್ತು. ಅಧಿಕೃತವಾಗಿ ಎಕ್ಸಾಮ್ ಕಟ್ಟಿಸಿ ಮತ್ತೊಂದು ಜೂನಿಯರ್ ಸೀನಿಯರ್ ಹೀಗೆ ಎಲ್ಲ ಮುಗಿಸಿ ಕಳೆದ 13 ವರ್ಷಗಳಿಂದ ಈ ರೀತಿ ಎಲ್ಲ ಚಟುವಟಿಕೆಗಳು, ನಮ್ಮ ನಾಟ್ಯಾರಾಧನಾ ನಿಮಗೆಲ್ಲರಿಗೂ ತಿಳಿದಿದೆ, ಇವೆಲ್ಲ ನಡ್ಕೊಂಡು ಬರ್ತಾ ಇರೋದು ಕಳೆದ 13 ವರ್ಷದಿಂದ. ಇದೇ ಪ್ರಪ್ರಥಮ ಬಾರಿಗೆ ಸೀನಿಯರ್ ಮುಗಿಸಿ ಮುಂದಿನ ಹಂತ ವಿದ್ವತ್ತಿಗೆ ತಯಾರಾಗ್ತಾ ಇದ್ದಾರೆ ಮಕ್ಕಳು. ಅವರು ಸಹಚೇತನ ನಾಟ್ಯಾಲಯದ ವತಿಯಿಂದ ಒಂದು ಸಾಮೂಹಿಕ ರಂಗ ಪ್ರವೇಶ, ಇದೊಂದು ಇಡೀ ಪ್ರಪಂಚದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಕಾನ್ಸೆಪ್ಟ್. ರಂಗಪ್ರವೇಶ ಅಂತ ಹೇಳಿದ ತಕ್ಷಣ ಇಟ್ಸ್ ಅ ಪ್ಯಾಕೇಜ್ ರಂಗಪ್ರವೇಶ ಆಗಿದೆ. ಯಾವ ದೇಶದ ಯಾವ ಮೂಲೆಗೆ ಹೋದ್ರೂ, ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ 8 ಲಕ್ಷ, 10 ಲಕ್ಷ, 15 ಲಕ್ಷ, 16 ಲಕ್ಷ ಇದೊಂದು ಪ್ಯಾಕೇಜ್ ಅನ್ನೋ ಹಾಗೆ ಆಗಿದೆ. ಆ ಒಂದು ಡಂಬಾಚಾರದ ಒಂದು ಅದನ್ನು ಕಾರ್ನರ್ ಮಾಡಲಿಕ್ಕೆ ಆ ಒಂದು ಏನು ಬೆಳವಣಿಗೆ ನಡೆದು ಬರ್ತಾ ಇದೆ ಅದನ್ನು ಬದಿಗೊತ್ತಿ ಸಾಮಾನ್ಯರೂ ಕೂಡ ಭರತನಾಟ್ಯವನ್ನು, ನೃತ್ಯವನ್ನು ನಾವು ಕಲಿಬಹುದು, ಅದನ್ನು ಪರ್ಸ್ಯೂ ಮಾಡ್ಬೋದು ಜೀವನದಲ್ಲಿ ಅನ್ನಬೇಕು ಅನ್ನೋ ಉದ್ದೇಶದಿಂದ ಈ ಸಾಮೂಹಿಕ ರಂಗ ಪ್ರವೇಶವನ್ನು ಹೊಸದಾಗಿ ನಾವು ಆರಂಭ ಮಾಡ್ತಾ ಇದ್ದೇವೆ. ಇದರಲ್ಲಿ ನೃತ್ಯ ತರಗತಿಯ 4 ಮಕ್ಕಳು, ನೀವು ಇದುವರೆಗೂ ನೋಡಿರ್ಬೋದು, ಅಮ್ಮ ಮಕ್ಕಳು ಮೊಮ್ಮಕ್ಕಳು ಒಟ್ಟಿಗೆ ಮಾಡಿರ್ತಾರೆ ರಂಗಪ್ರವೇಶವನ್ನು, ಒಂದೇ ಫ್ಯಾಮಿಲಿಯ ಮಕ್ಕಳು. ಆದರೆ ಸಹಚೇತನ ನಾಟ್ಯಾಲಯದಲ್ಲಿ
ಒಂದು ಸಹಚೇತನದ ಬಳಗವೇ ಒಂದು ಫ್ಯಾಮಿಲಿಯಾಗಿ 4 ಮಂದಿ ಫ್ರೆಂಡ್ಸ್ ಗೆಳೆಯರು ಸೇರಿ ಸಾಮೂಹಿಕ ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಗಣಹೋಮದ ಮೂಲಕ ಅದಕ್ಕೆ ಚಾಲನೆಯನ್ನು ಕೊಟ್ವಿ. ಇದರ ಮುಂದುವರಿದ ಭಾಗವಾಗಿ ಮೊದಲು ನಾನು ನಮ್ಮ ಗಣ್ಯ ವ್ಯಕ್ತಿಗಳಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಂದೆ ಇನ್ನೂ ಒಂದೆರಡು ಕುತೂಹಲಭರಿತವಾದಂತಹ ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ. ಮಾನ್ಯ DS ಅರುಣ್ ರವರು ದಯಮಾಡಿ ವೇದಿಕೆಗೆ ಬರಬೇಕು. ಶಾಸಕರು, ವಿಧಾನ ಪರಿಷತ್, ಇವರು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಗೌರವಾಧ್ಯಕ್ಷರಾದಂತಹ ಚೆನ್ನಿ ಸರ್ ದಯಮಾಡಿ ಅವರನ್ನು ವೇದಿಕೆಗೆ ಬರಮಾಡ್ಕೋಬೇಕು. ಹಾಗೆಯೇ KE ಕಾಂತೇಶ್ ರವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ದಯಮಾಡಿ ಅವರು ವೇದಿಕೆಗೆ ಬರಬೇಕು. ಮುಂದಿನ ವಿಶೇಷ ಇನ್ನೊಂದು ಏನು, ಇಲ್ಲಿ ಒಂದು ಪುಟ್ಟ ವೇದಿಕೆ ಕಾರ್ಯಕ್ರಮ ಮಾಡಲಿಕ್ಕೆ, ಜೊತೆಗೆ ಗಣಹೋಮ ಮಾಡಲಿಕ್ಕೆ ಇನ್ನೊಂದು ಏನು, ಈ ಬಾರಿ 25 ಮಂದಿ ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಯನ್ನು ಕಟ್ಟಿದ್ರು. 25 ಮಂದಿಯಲ್ಲಿ 23 ಮಂದಿ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಇನ್ನು 2 ಮಕ್ಕಳು ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ. ಇದು ನಿಜವಾಗ್ಲೂ ನೃತ್ಯ ಶಾಲೆಯ ಅಚೀವ್ಮೆಂಟ್ ಅಂತಾನೆ ಹೇಳಬಹುದು. ಅದರಲ್ಲಿ 6 ಮಂದಿ ಮಾಧವ ನೆಲೆಯ ಮಕ್ಕಳು ಎಕ್ಸಾಮನ್ನು ತಗೊಂಡಿದ್ರು. 4 ಮಂದಿ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಅದರಲ್ಲೂ 2 ನಮಗೆ ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಯಲ್ಲಿ 2 ಥಿಯರಿ ಪೇಪರ್ ಇರುತ್ತೆ. ಆ ಥಿಯರಿ ಪೇಪರಲ್ಲಿ 2 ಔಟ್ ತೆಗೆದಿದ್ದಾರೆ. ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ನಮ್ಮ ಈ 15 ವರ್ಷದ ಬೆಳವಣಿಗೆಯಲ್ಲಿ 100ಕ್ಕೆ 2 ಪೇಪರ್ಗೂ ಥಿಯರಿ ಪೇಪರ್ಗೆ ಔಟ್ ತಗೊಂಡಂಥವರು ಯಾರೂ ಇರಲಿಲ್ಲ. ಈ ಬಾರಿ ಅದು ಸಹಚೇತನ ನಾಟ್ಯಾಲಯದ ಒಂದು ಹೆಮ್ಮೆಯ ಗರಿ ಅಂತಾನೆ ಹೇಳಬಹುದು. ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗೋದರ ಮೂಲಕ ನಾವು ಚಾಲನೆಯನ್ನು ನೀಡಿ ಇಲ್ಲಿ ಈ ಪರೀಕ್ಷೆಯಲ್ಲಿ ಯಾರು ಹೆಚ್ಚಿನ ಅಂಕವನ್ನು ಗಳಿಸಿದ್ರು, ತಮ್ಮನ್ನು ತಾವು ನಿರೂಪಿಸಿದ್ರು, ಆ ಮಕ್ಕಳಿಗೆ ಒಂದು ಪುಟ್ಟ ಗೌರವವನ್ನು ಸಲ್ಲಿಸ್ತೇವೆ. ಸರ್ ದಯಮಾಡಿ. ನಮ್ಮ ವೇದಿಕೆಯಲ್ಲಿರುವ 3 ಗಣ್ಯರಿಗೆ ನಾವು ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಕೋರ್ತಾ ಇದ್ದೇನೆ. ದಯಮಾಡಿ ಮಾನ್ಯ ಶಾಸಕರು, ವಿಧಾನ ಪರಿಷತ್ DS ಅರುಣ್ ರವರಿಗೆ ನಾವು ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಹಾಗೆಯೇ KE ಕಾಂತೇಶ್ ರವರು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು, ಹಾಗೆಯೇ ನಮ್ಮ ಗೌರವಾಧ್ಯಕ್ಷರು SN ಚೆನ್ನಬಸಪ್ಪ ಅವರು, ನಮ್ಮ 4 ಮಂದಿ ಇಂದಿನಿಂದ ಅವರು ರಂಗಪ್ರವೇಶಕ್ಕೆ ತಯಾರಿಯನ್ನು ನಡೆಸ್ತಾರೆ. ಮುಂದಿನ 3 ತಿಂಗಳುಗಳ ಕಾಲ ಸತತವಾದ ಅಭ್ಯಾಸ ನಡೆಯುತ್ತೆ. ಭರತನಾಟ್ಯದಲ್ಲಿ ಒಂದು ಮಾರ್ಗ ಅಂತ ಹೇಳಿ ಇರುತ್ತೆ, 7ರಿಂದ 8 ಐಟಮ್ಸ್ಗಳು. ಅದರ ಮೂಲಕ ಅವರು ಸುಮಾರು 2 ಗಂಟೆಗಳ ಕಾಲ ಸತತವಾಗಿ ತಮ್ಮ ನೃತ್ಯ ಪ್ರದರ್ಶನವನ್ನು ವೇದಿಕೆಯಲ್ಲಿ ನೀಡಿ ಮುಂದಿನ ಹಂತ ವಿದ್ವತ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾರೆ. ಆ 4 ಮಕ್ಕಳನ್ನು ನಾನು ವೇದಿಕೆಗೆ ಆಹ್ವಾನಿಸಿ ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಸಿಂಧುಶ್ರೀ ಅಡಿಗ, ಆಕೆ ನನ್ನ ನೃತ್ಯ ಶಾಲೆಯ ಅತ್ಯಂತ ಹಿರಿಯ ವಿದ್ಯಾರ್ಥಿನಿ, ನನ್ನ ಬಲಗೈ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತದನಂತರ ಕಾಮಾಕ್ಷಿ ಪ್ರಭು ಈ ಬಾರಿಯ ಸೀನಿಯರ್ ಪರೀಕ್ಷೆಯನ್ನು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿಕೊಂಡಿದ್ದಾಳೆ. ಶರಣ್ಯ, ಹಾಗೆಯೇ ಸೇಜನ್. ಈ 4 ಮಂದಿ ಮುಂದಿನ ಜೂನ್ ತಿಂಗಳಲ್ಲಿ ತಮ್ಮ ರಂಗ ಪ್ರವೇಶಕ್ಕೆ ಅಡಿಯನ್ನು ಇಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇವರಿಗೆ ಇರಲಿ ಅಂತ ಹೇಳಿ ಕೇಳ್ಕೊತೇನೆ. ನಂತರ ಈಗ ಎಕ್ಸಾಮನ್ನು ತೆಗೆದುಕೊಂಡಂಥವರು
ಈ ಬಾರಿ ಸೀನಿಯರ್ ಪರೀಕ್ಷೆಯಲ್ಲಿ 5 ಮಂದಿ ಎಕ್ಸಾಮನ್ನು ತೆಗೆದುಕೊಂಡಿದ್ದರು. ಸೇಜಲ್ DA, ಶರಣ್ಯ AC, ಕಾಮಾಕ್ಷಿ ಪ್ರಭು, ರವೀನಾ ಹಾಗೂ ರಕ್ಷಿತಾ. ಸೇಜಲ್ DA 87% ತೆಗೆದುಕೊಳ್ಳುವುದರ ಮೂಲಕ 600ಕ್ಕೆ 520 ಅಂಕಗಳು ನಮ್ಮ ನೃತ್ಯ ಶಾಲೆಗೆ ಹೆಮ್ಮೆಯನ್ನು ತಂದಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕು ಸರ್. ಅವರಿಗೆ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಕೇಳ್ಕೊತೇನೆ. ಶರಣ್ಯ 83% ತೆಗೆದುಕೊಂಡು ಸೀನಿಯರನ್ನು ಉನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡಿದ್ದಾರೆ ಡಿಸ್ಟಿಂಕ್ಷನ್ನಲ್ಲಿ. ಕಾಮಾಕ್ಷಿ ಪ್ರಭು 82%, ರವೀನಾ 80%. ಇವರೆಲ್ಲರೂ ಕೂಡ ಓದನ್ನು ಕೂಡ ಈಕೆ ಸೆಕೆಂಡ್ PU ಓದ್ತಾ ಇದ್ದಾಳೆ. ಓದನ್ನು ಕೂಡ ನೃತ್ಯವನ್ನು ಕೂಡ ಎರಡನ್ನು ಸುಂದರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇಷ್ಟು ಅಂಕವನ್ನು ಇವರು ಗಳಿಸಿದ್ದಾರೆ. ರಕ್ಷಿತಾ R 71% ತೆಗೆದುಕೊಳ್ಳುವುದರ ಮೂಲಕ ಸೀನಿಯರ್ ಪರೀಕ್ಷೆಯನ್ನು ಈಕೆಯು ಕೂಡ ಪಾಸ್ ಮಾಡಿಕೊಂಡಿದ್ದಾಳೆ. ಮುಂದೆ ಜೂನಿಯರ್ ವಿಭಾಗದಲ್ಲಿ ಮೊದಲು ನಮ್ಮ ಆಚಿ ಪ್ರಕಾಶ್ ರವರು ನಮ್ಮ ಅಧ್ಯಕ್ಷರು ದಯಮಾಡಿ ವೇದಿಕೆಗೆ ಬರಬೇಕು. ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಕೇಳ್ಕೊತೇನೆ. ಈ ಬಾರಿಯ ಜೂನಿಯರ್ ವಿಭಾಗದಲ್ಲಿ ಅದ್ಭುತವಾದ ಸ್ಕೋರ್ ಅಂತ ಹೇಳಬೇಕು. ತೀರ್ಥಶ್ರೀ KS 94% ತೆಗೆದುಕೊಂಡು ಡಿಸ್ಟ್ರಿಕ್ಟಿನ ಟಾಪರ್ಗಳಲ್ಲಿ ಒಬ್ಬಳು. ಜೊತೆಗೆ 2 ಥಿಯರಿ ಪೇಪರ್ನಲ್ಲಿ ಔಟ್ ಆಫ್ ಔಟ್ ಬಂದಿದೆ ಇವಳಿಗೆ. ಅವರ ಪೇರೆಂಟ್ಸ್ ಇದ್ರೆ ದಯಮಾಡಿ ಬನ್ನಿ ಸರ್, ಬನ್ನಿ ಸರ್. ಮಾಧವನೆಲೆಯ ಪುಟಾಣಿ ಥಿಯರಿ 2 ಪೇಪರ್ನಲ್ಲೂ ಔಟ್ ಆಫ್ ಔಟ್ ತೆಗೆದುಕೊಂಡು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದಾಳೆ. ಸತೀಶ್ ಜಿ ದಯಮಾಡಿ ವೇದಿಕೆಗೆ ಬನ್ನಿ. ಇವರು ಮಾಧವನೆಲೆಯ ಈಗಿನ ರೂವಾರಿಗಳು. ಜ್ಯೋತಿ ದಯಮಾಡಿ ವೇದಿಕೆಗೆ ಬನ್ನಿ. ಪೂರ್ಣಾವಧಿ ಕಾರ್ಯಕರ್ತೆ, ಮಕ್ಕಳನ್ನೆಲ್ಲ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ತಾ ಇರುವವರು ಇವರು ನಮ್ಮ ಮಾಧವನೆಲೆಯಲ್ಲಿ. ದಯಮಾಡಿ ಬನ್ನಿ. ಬನ್ನಿ ಜ್ಯೋತಿ ಅಕ್ಕ. ಇನ್ನು ಚಿನ್ಮಯಿ V 88% ತೆಗೆದುಕೊಳ್ಳುವುದರ ಮೂಲಕ ಈ ಪೇಪರ್ನಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಂಡಿದ್ದಾಳೆ ಈಕೆಯೂ ಕೂಡ. ತೆಗೆದುಕೊಳ್ಳುವುದರ ಮೂಲಕ ಕೇವಲ 1 ಮಾರ್ಕಿನಲ್ಲಿ ವಂಚಿತೆ ಈಕೆ. ಮೊದಲನೇ ಪೇಪರ್ಗೆ 99 ಮಾರ್ಕ್ಸ್ ಬಂದಿದೆ, ಇನ್ನೊಂದು ಪೇಪರ್ಗೆ 50ಕ್ಕೆ 50 ಬಂದಿದೆ. ತನ್ಮಯಿ A 90% ಗಳಿಸಿದ್ದಾಳೆ. ದಯಮಾಡಿ ವೇದಿಕೆಗೆ ಬರಬೇಕು. ಸಿಂಧು ನಮ್ಮ ಮಾಧವನೆಲೆಯ ಪುಟಾಣಿ 87% ಗಳಿಸಿದ್ದಾಳೆ. ಕಾರುಣ್ಯ 86%. ನಮ್ಮ ಮಾಧವನೆಲೆಯ ಪುಟಾಣಿಗಳು ಇವರಿಬ್ರು. ಲಿಖಿತಾ M
ಬಾಮ್ಮ 84%. ಬೃಂದ ಎಸ್ 87%. ಬೃಂದ. ಪೂರ್ವಿಕಾ ಎಸ್ 85%. ಚಿನ್ಮಯಿ ಜಿ 85%. ಮಕ್ಕಳು ಬರ್ತಾ ಹೋಗಿ. ಅನಗಾ ಹೆಗಡೆ 83. ಇಂಪನಾ ದೇವಾಂಗ್ 83. ವಿನ್ಯಶ್ರೀ ವಿನ್ಯಶ್ರೀ ದೂರದ ಹೊನ್ನೂರಿನಿಂದ ಬಂದು ಕಲಿತಾ ಇರುವಂತಹ ಮಗು ಅದು. ನಿಶ್ಚಿತ ಎ 83%. ಸೌಮ್ಯ ಹಾಗೂ ರೇಣುಕಾ ಇವರು ಇಬ್ಬರು ಬನ್ನಿ. ಸೌಮ್ಯ ಹಾಗೂ ರೇಣುಕಾ ಇವರಿಬ್ಬರು ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಆಗಿದ್ದಾರೆ, ನಮ್ಮ ಮಾಧವ ನೆಲೆಯ ಮಕ್ಕಳು. ನಮ್ಮ ಮಾಧವ ನೆಲೆಯಿಂದ ಮೊದಲು 12 ಜನ ಬಂದು ಎಕ್ಸಾಮ್ ಕಟ್ತೀವಿ ಅಂತ ಹೇಳಿ ಧೈರ್ಯವಾಗಿ ಬಂದರು. 2 ದಿನ ಥಿಯರಿ ಪಾಠ ಮಾಡ್ತಾ ಇದ್ದಂಗೆ ಅರ್ಧಕ್ಕರ್ಧ ಮಕ್ಕಳು ಈ ವರ್ಷ ಕಟ್ಟಲ್ಲ ಮ್ಯಾಮ್, ಮುಂದಿನ ವರ್ಷ ಕಟ್ತೀವಿ ಅಂದರು. ಅವರಿಗೆ ಬೇಸಿಕ್ ಎಜುಕೇಷನ್ನಿನ ಕೊರತೆ ಇದ್ದರೂ ಕೂಡ ಮನೆ ಪಾಠಕ್ಕೆ ಅವರನ್ನು ನೇಮಿಸಿ, ಎಜುಕೇಷನ್ ಕೊರತೆ ಶಾಲೆಯಿಂದ ಅಲ್ಲ, ಅವರ ಕಲಿಕೆಯ ಮಟ್ಟ ನಮ್ಮ ಥರ ಇರೋದಿಲ್ಲ. ಅವರಿಗೆ ಮನೆ ಪಾಠಕ್ಕೂ ನೇಮಿಸಿ, ಮನೆ ಪಾಠದಲ್ಲೂ ಕೂಡ ಅವರಿಗೆ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸಿ ಓದಿಸಿ ಅವರು ಈಗ ಡಿಸ್ಟಿಂಕ್ಷನ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಅವರು ತೇರ್ಗಡೆ ಆಗ್ತಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಕಿರೀಟಪ್ರಾಯವಾದಂತಹ ಮಾತೆ. ಈ ಎಲ್ಲದಕ್ಕೂ ಕೂಡ ಸತೀಶ್ ಜಿ ಹಾಗೂ ಮಾಧವ ನೆಲೆಯ ಸಂಪೂರ್ಣ ಬಳಗ ನಮಗೆ ಸದಾ ಸಹಕಾರವನ್ನು ನೀಡಿದೆ. ಮತ್ತೊಂದು ಸಂಸ್ಥೆಯನ್ನು ನಾನು ಯಾವತ್ತೂ ನನ್ನ ಕೊನೆಯ ಉಸಿರಿರುವವರೆಗೂ ನಾನು ನೆನಪಿಸಿಕೊಳ್ಳಬೇಕು, ವಾಸವಿ ಸಮೂಹ ಸಂಸ್ಥೆ ಹಾಗೂ ಶೇಷಣ್ಣ ಅವರನ್ನು. ಕಳೆದ 15 ವರ್ಷಗಳಿಂದ ನಾನು ನೃತ್ಯ ಶಾಲೆಯನ್ನು ಮಾಡ್ತಾ ಇರೋದು ಅದೇ ವಾಸವಿ ಶಾಲೆಯಲ್ಲಿ. ಇಂದಿಗೂ ಕೂಡ ಸಂಜೆ 5 ಗಂಟೆಗೆ ಶುರು ಆದರೆ ರಾತ್ರಿ 9 ಗಂಟೆ 10 ಗಂಟೆ ಪ್ರಾಕ್ಟೀಸ್ ನಡೆದ್ರೂ ಕೂಡ ಸತತವಾಗಿ, ಇನ್ನು ಎಕ್ಸಾಮ್ ಟೈಮಲ್ಲಿ ಸ್ಕೂಲ್ ನಡೀತಿದ್ರು ಆ ಕಡೆ ಭಾಗದಲ್ಲಿ ಎಕ್ಸಾಮಿಗೋಸ್ಕರ ಪ್ರಾಕ್ಟೀಸ್ ಮಾಡ್ಕೋತೀವಿ. ಶೇಷಣ್ಣ ಅಂದರೆ ನಮ್ಮ ಎಂತಹ ಕಷ್ಟವನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ಸದಾ ಪಾಸಿಟಿವ್ ಆಗಿ ಸ್ಪಂದಿಸುವಂತಹ ವ್ಯಕ್ತಿ. ಅವರಿಗೆ ನಾವು ನಮ್ಮ ನಾಟ್ಯಾಲಯದ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ನಾವು ಅರ್ಪಿಸ್ತೇವೆ. ಮತ್ತೊಂದು ಸಂಸ್ಥೆಯನ್ನು ನಾನು ಮರೆಯೋ ಹಾಗೆ ಇಲ್ಲ, ಭಾರತೀಯ ವಿದ್ಯಾಭವನ್. ಇತ್ತೀಚೆಗೆ ಸೇರ್ಕೊಂಡಿದ್ದೀನೇನೋ ಅನ್ನುವಂತಹ ಭಾವನೆ ನನಗೆ. ಅಲ್ಲಿ ಕಲಾಭಾರತಿ ಅನ್ನುವಂತಹ ವಿಶೇಷವಾದ ಒಂದು ವಿಂಗ್ ಇದೆ. ಪ್ರತಿ ಶಾಲೆಯಲ್ಲೂ ಕೂಡ ಏನು CCA ಅನ್ನೋದಿರುತ್ತೆ, ಭಾರತೀಯ ವಿದ್ಯಾಭವನಲ್ಲಿ ಕಲಾಭಾರತಿ ಅನ್ನುವಂತಹ ಒಂದು ವಿಶೇಷವಾದ ವಿಂಗ್ ಇದೆ. ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ನೃತ್ಯ ಸಂಗೀತವನ್ನು ಹೊರತುಪಡಿಸಿ ಇನ್ನೂ 7 ವಿಶೇಷವಾದಂತಹ ತಬಲಾ, ಫ್ಲೂಟ್, ವೀಣೆ, ಹಾರ್ಮೋನಿಯಂ, ಗಮಕ, ಅದರ ಜೊತೆಗೆ 2 ಮೃದಂಗ ಈ ತರಹ ಹೇಳ್ಕೊಡ್ತಾರೆ. ಪ್ರತಿಯೊಂದು ಒಡಿಸ್ಸಿ ಮತ್ತು ಕೂಚಿಪುಡಿನೂ ಕೂಡ ಅಲ್ಲಿ ಹೇಳ್ಕೊಡ್ತಾರೆ. ಈ ತರಹದ್ದನ್ನು ಮಕ್ಕಳಲ್ಲಿ ಕಂಪಲ್ಸರಿ ಮಾಡಿ ಕಲೀರಿ ಅಂತ ಹೇಳಿ ತುಂಬ ಮಿನಿಮಮ್ ಫೀಸ್ ತೊಗೊಂಡು ಮಕ್ಕಳು ಅಲ್ಲೂ ಬರೋದಲ್ಲದೆ ಸುಮಾರು ಇಂಟ್ರೆಸ್ಟ್ ಇರೋವಂತಹ ಪೇರೆಂಟ್ಸ್ ಏನು ಮಾಡ್ತಾರೆ, ನೀವು ಎಕ್ಸ್ಟ್ರಾ ಕ್ಲಾಸು ಬೇಕಾದ್ರೆ ತೊಗೊಳ್ಳಿ ಮೇಡಮ್ ಅಂತ ಹೇಳಿ ಬುಧವಾರ ಗುರುವಾರನೂ ಕೂಡ ಮಕ್ಕಳಿಗೆ ಕಳಿಸ್ತಾರೆ. ಅಂತಹ ಮಕ್ಕಳಿಗೆ ಮಾತ್ರ ನಾವು ಜೂನಿಯರ್ ಸೀನಿಯರ್ ಕಟ್ಟಿಸ್ಲಿಕ್ಕೆ ಆಗುತ್ತೆ. ಅಲ್ಲಿ ಸಿಗೋದು ನಮಗೆ 1 ಅವರಲ್ಲಿ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಇಂಟ್ರೆಸ್ಟ್ ಇರೋವಂತಹ ಮಕ್ಕಳು ಇಲ್ಲೂ ಕೂಡ ಬಂದು ಕಲಿತಾರೆ. ಅಂತಹ ಮಕ್ಕಳು ಈ ತರಹ ಅಚೀವ್ಮೆಂಟ್ಸನ್ನು ಮಾಡಿದ್ದಾರೆ. ಅವರ ಪೋಷಕರಿಗೂ ಹಾಗೂ ಭಾರತೀಯ ವಿದ್ಯಾಭವನದ ಸಂಪೂರ್ಣ ಬಳಗಕ್ಕೆ ನಾನು ಆತ್ಮೀಯವಾದ ವಂದನೆಯನ್ನು ಈ ಮೂಲಕ ಕೋರ್ತೇನೆ. ಇನ್ನು ನಮ್ಮ ಶಾಸಕರಾದಂತಹ DS ಅರುಣ್ರವರು ತಮ್ಮ ನುಡಿಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ. ಚೇತನ ನಾಟ್ಯಾಲಯದ ವತಿಯಿಂದ ಇವತ್ತು
ಸಾಮೂಹಿಕ ರಂಗ ಪ್ರವೇಶ ಜೊತೆಗೆ ಮಕ್ಕಳನ್ನು ಅವರ ಪ್ರತಿಭೆಯನ್ನು ಗುರುತಿಸುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಎಸ್.ಎನ್. ಚನ್ನಬಸಪ್ಪನವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಸ್ನೇಹಿತರು, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು, ಈ ರೀತಿ ಕಲಾ ಪೋಷಣೆ ಮಾಡ್ತಾ ಇರುವಂಥ ಹಲವಾರು ವರ್ಷಗಳಿಂದ ಕಲೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥ ಶ್ರೀಯುತ ಕೆ ಇ ಕಾಂತೇಶ್ ಅವರೇ, ಈಗ ತಾನೇ ಶೇಷಾಚಲ ಅವ್ರ ಬಗ್ಗೆ ಸಹನಾ ಅವರು ಹೇಳಿದ್ದಾರೆ. ನನ್ನನ್ನು ಕೂಡ ಭಾಳಷ್ಟು ವರ್ಷಗಳಿಂದ ಬೇರೆ ಬೇರೆ ರೀತಿಯಾದಂಥ ಪೋಷಣೆ ಮಾಡ್ತಾ ಇರುವಂತಹ ನನ್ನ ನೆಚ್ಚಿನ ನಾಯಕ ಶ್ರೀಯುತ ಎಸ್ ಕೆ ಶೇಷಾಚಲ ಅವರೇ, ಭಾಳ ವಿಶೇಷವಾಗಿ ಸಹನಾ ಅವರನ್ನು ನಾನು ಒಂದು 20-25 ವರ್ಷಗಳಿಂದ ನೋಡ್ತಾ ಇರೋಂಗೆ ನನ್ನ ಮೊಬೈಲಲ್ಲಿ ಇರೋದು ಸಹನಾ ಚೇತನ್ನು ಭಾಳ ನಾವು ಹಾಕೋಣವಂಥದ್ದು, ಅಂದರೆ ಅವರ ಗಂಡನ ಹೆಸರು. ಆದರೆ ಚೇತನ್ ಹೆಸರು ಹಾಕೊಂಡಿರೋದು ಚೇತನ್ನು ಸಹನಾ ಅಂತ. ಅಂದರೆ ಅವರಿಬ್ಬರ ಒಂದು ದಾಂಪತ್ಯ ಜೀವನ ಸಮಾಜಕ್ಕೆ ಏನೋ ಮುಡುಪಾಗಿಟ್ಟಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಇಬ್ಬರು ಒಟ್ಟಿಗೆ ಇಷ್ಟೊಂದು ದೊಡ್ಡ ಶಕ್ತಿಯಾಗಿ, ಕಲೆಗೆ ಯಾರ ಹಕ್ಕಿಲ್ಲ, ಅದು ಅಂದರೆ ನಂದೇ ಅದು ಕಲೆ ಅನ್ನುವಂತಹ ಹಕ್ಕು ಇಲ್ಲ. ಆ ಕಲೆಗೆ ಪೋಷಣೆ ಮಾಡುವಂತಹ ಶಕ್ತಿ ಕೆಲವು ಜನಕ್ಕೆ ಮಾತ್ರ ಇರುತ್ತದು. ಆ ಪೋಷಣೆ ಮಾಡಬೇಕಾದ್ರೆ ಅವರು ಕೂಡ ಯಾವುದಕ್ಕೂ ಸೀಮಿತ ಆಗಬಾರ್ದು ಅನ್ನೋವಂಥದ್ದು. ಕಲೆಯನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಅವರಿಗೆ ಸಿಗಬೇಕಾಗಿರೋಂತಹ ವ್ಯವಸ್ಥೆಗಳು, ಸಹಕಾರಗಳನ್ನು ಸಿಕ್ಕಿದ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಮಕ್ಕಳು ಅಕಸ್ಮಾತ್ ಒಂದು ಸಲ ಯೋಚನೆ ಮಾಡಿ ಸಹನಾ ಇರಲಿಲ್ಲ ಅಂದಿದ್ರೆ, ಸಹನಾ ಇಷ್ಟು ಮಕ್ಕಳಿಗೆ ಭರತನಾಟ್ಯ ಇರ್ಬೋದು, ಅದಕ್ಕೆ ಸಂಸ್ಕಾರ ಇರ್ಬೋದು, ಈ ದೇಶದ ಸಂಸ್ಕೃತಿಯನ್ನು ಉಳಿಸೋವಂತಹ ಶಕ್ತಿ ಅಕಸ್ಮಾತ್ ಸಿಗಲಿಲ್ಲ ಅಂದಿದ್ರೆ ಏನು ಕತೆ ಅಂತ. ನಮ್ಮ ದೇಶ ಉಳಿದಿರೋದೇ ಇಂಥ ಮಹಾನ್ ವ್ಯಕ್ತಿಗಳಿಂದ. ಇಂಥವರಿಗೆ ಭರತನಾಟ್ಯದ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿ, ನಾವು ನಮಗೆ ಕೊಡಬೇಕಾಗಿರೋಂಥ ಸಂಸ್ಕಾರ ಇವತ್ತೆಲ್ಲ ನಾವಲ್ಲ ಇದೀವಿ. ನಮ್ಮ ಮನೇಲಿ ಒಬ್ಬರು ಮಕ್ಕಳು, ಹಬ್ಬಬ್ಬ ಅಂದರೆ ಇಬ್ಬರು ಮಕ್ಕಳು, ಜೊತೆಗಿರೋವಂಥ ಅಭ್ಯಾಸನೇ ಇಲ್ಲ ಇವತ್ತಿನ ಮಕ್ಕಳಿಗೆ. ಒಟ್ಟಿಗೆ ಸೇರಿ ಒಂದು ಹಂತ ಆದಮೇಲೆ ನೋಡಿ ಒಬ್ಬೊಬ್ಬರೇ ಇರೋವಂಥ ಮಕ್ಕಳು, ಈಗ 8ನೇ ಕ್ಲಾಸು 10ನೇ ಕ್ಲಾಸು PUC ಓದ್ತಿರೋಂಥ ಮಕ್ಕಳಿಗೂ ನೋಡಿ, ಇವರಿಗೂ ಬೇಕಾದ್ರೆ ನೋಡಿ, ನೀವು ಅಬ್ಸರ್ವ್ ಮಾಡಿ, ಅವ್ರದ್ದೇ ಆದಂಥ ಬೇರೆ ಪ್ರಪಂಚ ಇರುತ್ತೆ. ಅವ್ರು ಬೇರೆಯವ್ರನ್ನ ಯಾರನ್ನೂ ಒಪ್ಪಲ್ಲ, ತಮ್ಮ ಮನೆಗೆ ಬೇರೆಯವ್ರು ಬಂದರೆ ಇಷ್ಟಪಡಲ್ಲ. ಅಕಸ್ಮಾತ್ ಒಂದು ದಿವಸ ಅವ್ರ ಜೊತೆ ಎಲ್ಲರೂ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಅವರಿಗೆ. ಆದರೆ ಈ ಮಕ್ಕಳು ಜೊತೆಗಿದ್ದು ತಮ್ಮ ಜೀವನವನ್ನು ಯಾವ ರೀತಿ ನಡೆಸಬೇಕು, ಮುಂದೆ ಯಾವ ರೀತಿ ಸಾಗಿಸ್ಬೇಕು ಅನ್ನೋವಂಥದ್ದು. ಭಾಳ ವರ್ಷದಿಂದ ಸಹನಾ ಅವರ ಸಹಚೇತನ ನಾಟ್ಯಾಲಯದಿಂದ ಬೇರೆ ಬೇರೆ ರಾಜಿ ಗಾದಿ ಬಡಾವಣೆ ಇರ್ಬೋದು, ನಮ್ಮ ಮಾಧವನೆಲೆ ಮಕ್ಕಳಿರ್ಬೋದು, ಈ ರೀತಿಯಾದಂಥ ಮಕ್ಕಳನ್ನು ಅವರಿಗೆ ಕಲೆಯನ್ನು ಅವರಿಗೆ ಕಲಿಸಿ ಅವರಿಗೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಬೋದು ಅಂತ. ಈ ದೇಶದಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಒಂದ್ಸಲ ನೋಡಿ ಅವರ ಸಾಧನೆಯ ಹಿಂದಿನ ದಿನಗಳು ಅಂತ. ಈ ದೇಶದಲ್ಲಿ ಇವತ್ತು ಕಾಯ್ತಾ ಇರೋವಂತಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಇರ್ಬೋದು, ಅಥವಾ ಈ ಅಬ್ದುಲ್ ಕಲಾಂ ಇರ್ಬೋದು, ಅವರೆಲ್ಲರೂ ಯಾವ ರೀತಿ ಬಂದಂಥವ್ರು ಅಂತ. ಅವರಿಗೆ ಈ ರೀತಿಯಾದಂಥ ಸಹಕಾರವನ್ನು ಯಾರೋ ಕೊಟ್ಟಿರೋ ಕಾರಣಕ್ಕೆ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಈ ದೇಶಕ್ಕೆ ಒಬ್ಬರು ಮಾದರಿಯಾಗಿ ಆಗ್ತಿದ್ದಾರೆ. ಅದನ್ನು ನಾವು ಇಲ್ಲೆಲ್ಲರನ್ನೂ ಕಾಣ್ತಾ ಇದ್ದೀವಿ. ಇವರಿಗೆ ನಾವೇನಾದರೂ ಸ್ವಲ್ಪ ವೇದಿಕೆಯನ್ನು ಸೃಷ್ಟಿ ಮಾಡಿದ್ರೆ, ಅವಾಗಲೇ ಹೇಳ್ತಾ ಇದ್ರು, ಇವತ್ತು ರಂಗ ಪ್ರವೇಶ ಅಂದರೆ ಪ್ಯಾಕೇಜ್ಗಳು 5 ಲಕ್ಷ ಕೊಟ್ಟರೆ 8 ಲಕ್ಷ ಕೊಟ್ಟರೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಒಂದು ಟೀಮ್ ಬರುತ್ತೆ. ಆ ಟೀಮ್ ಬಂದುಬಿಟ್ಟು ರಂಗ ಪ್ರವೇಶವನ್ನು ನಾವೇನು ಇದು ಮಾಡೋದು ಬೇಡ, ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ನಮ್ಮವ್ರು ಬಂದು ಡ್ಯಾನ್ಸ್ ಮಾಡಿ ಹೋದರೆ ಸಾಕು ಅಂತ. ನನ್ನ ತಂಗಿ, ನನ್ನ ಚಿಕ್ಕಪ್ಪನ ಮಗಳು ರಂಗ ಪ್ರವೇಶ ಕುವೆಂಪು ರಂಗಮಂದಿರದಲ್ಲಿ ಆದಾಗ DM ರಂಗನಾಥ್ ಮಗಳು ಭಾಳ ಅದ್ಧೂರಿಯಿಂದ ನಾವು ನೋಡಿದ್ವಿ. ಅದಾದಮೇಲೆ ಕಡಿಮೆ ಆಗಿದೆ. ಸಾಮೂಹಿಕ ರಂಗ ಪ್ರವೇಶ ನಿಮ್ಮ ಏನು ಒಂದು ಯೋಚನೆ ಇದೆ, ಚನ್ನಬಸಪ್ಪನವರು ಹೇಳ್ತಾ ಇದ್ರು, ಖಂಡಿತವಾಗ್ಲೂ ಮಾಡಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಇಂಥ ಮಕ್ಕಳಿಗೆ ಬೇಕಾಗಿರೋವಂಥದ್ದು ಅಂಥ ವೇದಿಕೆ, ಆ ವೇದಿಕೆಯ ಮುಖಾಂತರ ನಮ್ಮ ದೇಶದ ನಮ್ಮ ಕಲೆಯ ಬಗ್ಗೆ ಇರುವಂತಹ ಈ ಒಂದು ನಿಮ್ಮ ಕಾಳಜಿ ಇದೆ. ನಾವೆಲ್ಲರೂ ಸೇರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೋಷಕರು ಕೂಡ ಬಂದಿದ್ದಾರೆ, ಅವರು ಕೂಡ ನಿಮ್ಮ ಜೊತೆ ಇದ್ದಾರೆ. ಈ ರೀತಿಯಾದಂಥ ಕಲೆಯನ್ನು ಪೋಷಣೆ ಮಾಡಿ ಅಂತ ಹೇಳ್ತಾ, ನಾವೆಲ್ಲರೂ ಸೇರಿ
ಈ ಒಂದು ಸಹಚೇತನ ನಾಟ್ಯಾಲಯದ ಈ ಇತ್ತೀಚೆಗೆ ಡೆಲ್ಲಿ ಕರ್ಕೊಂಡೋದ್ರು. ಅವಾಗ ಕೇಳ್ತಾ ಇದ್ದೆ ನಾನು, ಆ ಮಕ್ಕಳನ್ನ ಕರ್ಕೊಂಡೋಗೋದು ಎಷ್ಟು ಕಷ್ಟ ಅಂದರೆ, ಹೋಗಬೇಕಾರೆ ರೈಲ್ವೆ ಇನ್ನೂ ಟ್ರೈನಿಂದು ಇನ್ನೂ ಅದು ಕನ್ಫರ್ಮ್ ಆಗಿರಲಿಲ್ಲ, ಹೆಂಗೆ ಹೋದ್ರು ಅಂತ ಗೊತ್ತಿಲ್ಲ. ಇದೆಲ್ಲದರ ಕಷ್ಟನ, ತನ್ನ ಕಷ್ಟ ನನ್ನ ಮಕ್ಕಳು ಅನ್ನೋ ರೀತಿಲಿ ಅದನ್ನು ಕರ್ಕೊಂಡೋಗಿ ಅಲ್ಲಿ ಆ ಒಂದು ವೇದಿಕೆಯನ್ನು ಸಿಕ್ಕಿ ಅಲ್ಲಿ ಅವರ ಪ್ರತಿಭೆಯನ್ನು ತೋರಿಸುವಂತಹ ಒಂದು ದೊಡ್ಡ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದೇ ರೀತಿ ಬೆಳೀಲಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ 90% 95% ಒಂದಾಗಿ ಇನ್ನು 5% ಎಲ್ಲೋಯ್ತು ಅಂತ ಕೇಳ್ತಿದ್ದೆ ನಾನು. ಆದರೆ ನಾವೆಲ್ಲರೂ 3 ವರ್ಷಕ್ಕೆ ಆ 90% ತೊಗೊತಾ ಇದ್ವಿ. ಓದೋದ್ರ ಜೊತೆಗೆ ಇದನ್ನು ಮಾಡಿದ್ರಲ್ಲ, ನಮಗೆ ಓದೋದೇ ಕಷ್ಟ ಆಗ್ತಿತ್ತಾಗ. ಈಗ ಓದೋದ್ರ ಜೊತೆಗೆ ಇದು 90-95% ತೊಗೊಳೋಂತಹ ಇವತ್ತಿನ ಮಕ್ಕಳಿಗೆ ನಾವು ತೋರಿಸ್ಬೇಕಾಗಿರೋವಂಥದ್ದು ದಾರಿಗಳು, ನಾವು ಮನೇಲಿ ಕಲಿಸ್ಬೇಕಾಗಿರೋವಂಥದ್ದು. ಯಾಕಂದರೆ ನಮಗಿಂತ ಅತಿ ಹೆಚ್ಚು ಅವರಿಗೆ ಗ್ರಾಸ್ಪಿಂಗ್ ಕೆಪಾಸಿಟಿ ಇದೆ, ಅವರಿಗೆ ಹೆಚ್ಚು ಟ್ಯಾಲೆಂಟ್ ಇದೆ. ಅವರಿಗೆ ನಾವು ಸರಿಯಾದ ದಾರಿಯನ್ನು ತೋರಿಸ್ಬೇಕಷ್ಟೆ. ನನಗೀಗ 50 ವರ್ಷ, ನನ್ನ ನೆಕ್ಸ್ಟ್ ಜನ್ರೇಷನ್ ಅಂದರೆ 25 ವರ್ಷ. ಆ ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳಂಗಿಲ್ಲ. ಈಗ 10 ವರ್ಷಕ್ಕೆ ಒಂದೊಂದು ಜನ್ರೇಷನ್ನು ಚೇಂಜ್ ಆಗುತ್ತೀಗ. ಅವರ ಯೋಚನೆಗಳು ಚೇಂಜ್ ಆಗುತ್ತೆ, ಅವರಿಗೆ ಕಲ್ಪನೆಗಳೇ ಬೇರೆ ಇರುತ್ತೆ. ನಾವು ಇವತ್ತು ಮೊಬೈಲ್ ಯುಗದಲ್ಲಿ ಇದ್ದೀವಿ ಅಂತ ಹೇಳ್ತೀವಿ, ಆದರೆ ಅದನ್ನು ಮೀರಿ ನಾವು ಒಂದಷ್ಟು ಅವರನ್ನು ಸರಿಯಾದ ದಾರಿಗೆ ಸರಿ ಸಾಧ್ಯನೇ ಇಲ್ಲ ಅಂತ ಮನೆಯಲ್ಲಿ ಯಾಕೆ ಹೇಳ್ತೀವಿ ಅಂದರೆ, ನಾವು ಸರಿಯಾದ ದಾರಿಲಿಲ್ಲ. ನಾವು ಟಿ ವಿನ ನಾವು ಆಫ್ ಮಾಡೋಕ್ಕೆ ರೆಡಿ ಇಲ್ಲ, ನಾವು ಮೊಬೈಲನ್ನು ಅವ್ರು ಬಂದಾಗ, ಮಕ್ಕಳು ಬಂದಾಗ ತೆಗೆದು ಸೈಡಲ್ಲಿ ಇಡೋಕ್ಕೆ ನಾವು ರೆಡಿ ಇಲ್ಲ, ನಾವು ಸರಿ ಇಲ್ಲ. ಹಾಗಾಗಿ ಈಗಿನ ಮಕ್ಕಳ ಬಗ್ಗೆ ನಾವು ಬೈಯೋ ಅಂಥದ್ದನ್ನು ಕೂಡ ಆಗುತ್ತೆ. ನಾವು ಸರಿ ಆಗಬೇಕು, ಆವಾಗ ಅವ್ರು ನಮ್ಮನ್ನೇ ನೋಡೋ ಅಂಥದ್ದು, ನಮ್ಮನ್ನೇ ಪಾಲಿಸ್ತಾರೆ. ಟಿ ವಿ ನೋಡ್ತಾ ತಿನ್ನಬೇಡ ಅಂತ ಅವ್ರಿಗೆ ಹೇಳಿ ನಾವು ತಿಂದರೆ ಅವ್ರು ಒಪ್ಪಲ್ಲ, ಅವ್ರು ಅದನ್ನು ಮಾಡೇ ಮಾಡ್ತಾರೆ ಅವರು. ಹಾಗಾಗಿ ದಾರಿ ತೋರಿಸ್ಬೇಕಾಗಿರೋವಂಥವ್ರು ನಾವು ಆ ದಾರಿನ ಸರಿಯಾದ ರೀತಿಯಲ್ಲಿ ತೋರಿಸೋ ಅಂಥದ್ದನ್ನು ಕೂಡ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರು ಭಾಳಷ್ಟು ಜನ ಇದ್ದಾರೆ. ವಿದ್ಯಾರ್ಥಿಗಳು ಎಲ್ಲಿ ಅಂತ ನಮಗೆ ಬಾಯ್ಸ್ ಇವತ್ತು ಎಲ್ಲಿ ಹೋದ್ರೂ ನಾನು ಒಂದು ಅಬ್ಸರ್ವ್ ಮಾಡ್ತಿರೋದೇನು ಅಂದರೆ, ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಪ್ರತಿಭಾ ಪುರಸ್ಕಾರಕ್ಕೆ ಹೋದರೆ 10ನೇ ಕ್ಲಾಸಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ರೆ ಅಲ್ಲಿ 50 ಜನ ಮಕ್ಕಳು 50 ಜನ ಹುಡುಗಿರಿರ್ತಾರೆ. PUCಗೆ ಹೋದರೆ 65 ಜನ ಹೆಣ್ಮಕ್ಳು 35 ಜನ ಗಂಡು ಮಕ್ಕಳು. ಡಿಗ್ರಿಗೆ ಹೋದರೆ 85 ಜನ ಹೆಣ್ಮಕ್ಳು 15% ಗಂಡು ಮಕ್ಕಳು. ಪೋಸ್ಟ್ ಗ್ರ್ಯಾಜುಯೇಷನಿಗೆ ಹೋದರೆ ಒಬ್ಬರೋ ಇಬ್ಬರೋ ಇರ್ತಾರೆ ಗಂಡು ಮಕ್ಕಳು, ಇನ್ನೆಲ್ಲ ಹೆಣ್ಮಕ್ಳು. ಪರವಾಗಿಲ್ಲ, ಗಂಡು ಮಕ್ಕಳಿಗೆ ನೀವು ಇಷ್ಟೊಂದು ಡಿಸ್ಕ್ರಿಮಿನೇಷನ್ ಮಾಡಬೇಡಿ. ಒಂದು ಸ್ವಲ್ಪ ಗಂಡು ಮಕ್ಕಳನ್ನು ಅವರಿಗೂ ಬೇಕಾಗಿದೆ, ಗಂಡು ಮಕ್ಕಳನ್ನು ಹುಡುಕಿ ಈ ಕರ್ಕೊಂಬಂದು ನಿಮ್ಮ ನಾಟ್ಯಾಲಯಕ್ಕೆ ಸೇರಿಸ್ಬೇಕು ಅಂತ ಕೇಳ್ಕೊತ. ಯಾಕಂದರೆ ನಾವು ಹಿಂದೆಲ್ಲ ಹೆಣ್ಮಕ್ಳಿಗೆ ಶೋಷಣೆ ಆಗ್ತಿದೆ ಅಂತ ಹೇಳಿ ಈಗ ಗಂಡು ಮಕ್ಕಳು ಶೋಷಣೆ ಆಗ್ತಾ ಇದೆ. ಇವತ್ತು ಆ ಸ್ಥಿತಿಲಿ ಚಪ್ಪಾಳೆ ಹೊಡೆದಿದ್ದು ಗಂಡು ಮಕ್ಕಳೇ. ಮತ್ತೆ ಮನೇಲಿ ಶೋಷಣೆ ಆಗುತ್ತೆ, ಗೊತ್ತು ಜಾಧವ್. ಹಾಗಾಗಿ ನಿಜವಾಗ್ಲೂ ನಿಮ್ಮ ಅದ್ಭುತವಾದಂಥ ಕಲ್ಪನೆ, ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ, ಚೇತನ್ ನಿಜವಾಗ್ಲೂ ನೀವು ಪುಣ್ಯ ಪಡೆದಿದ್ದೀರಾ. ಇಂಥ ಒಂದು ಅತ್ಯಂತ ಏನೋ ಕಲಾವಿದೆ, ಒಳ್ಳೆ ಕಲಾವಿದೆ, ಒಳ್ಳೆ ಹೆಂಡ್ತಿನ ಪಡೆದಿರೋಕ್ಕೆ ನಿಮಗೂ ಕೂಡ ಉತ್ಪೂರ್ವಕ. ಅವರು ಪೂರ್ತಿ ಪ್ರಮಾಣದ ಅವ್ರ ಇಡೀ ತಂಡ ಅವ್ರ ಜೊತೆ ಇದ್ದು, ಯಾಕಂದರೆ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಏನು ಹೇಳ್ತಾರಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಒನ್ ವುಮೆನ್ ವಿಲ್ ಬಿ ದೇರ್ ಅಂತ. ಸಕ್ಸಸ್ಫುಲ್ ವುಮೆನ್ ಬಗ್ಗೆ ಅವರ ಹಿಂದೆ ನಮ್ಮ ಚೇತನ್ ಅವರಿದ್ದಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ರೀತಿಯ ಕಾರ್ಯಕ್ರಮಗಳು ನಾವು ನಿಮ್ಮ ಜೊತೆ ಇದ್ದೀವಿ, ಮಾಡ್ತಾ ಹೋಗಿ ಅವರ ಮಕ್ಕಳಿಗೆ ಏನೇನು ನಮ್ಮ ಕೈಯಲ್ಲಾಗುತ್ತೋ ನಾವು ಖಂಡಿತವಾಗ್ಲೂ ಸಹಾಯ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಈ ಕಲೆಯನ್ನೇ ಜೀವಾಳವಾಗಿಸಿಕೊಂಡವರಿಗೆ ಕಲೆಯ ಆಂತರ್ಯಕ್ಕೆ ತಲುಪೋದು ಸುಲಭ. ನಾವು ಎಷ್ಟು ಕಷ್ಟಪಡ್ತೀವಿ, ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ನಮ್ಮ ಸ್ಟ್ರೀಮ್ ಲೈನ್ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ಸುಲಭ. ಆದರೆ ಒಬ್ಬ ಪೊಲಿಟಿಷಿಯನ್ ಆಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಅವರು ಕಲೆಯನ್ನು ಇಷ್ಟು ಪೂಜನೀಯ ಸ್ತರದಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಶ್ಲಾಘನೀಯ ಸಂಗತಿ. ಧನ್ಯವಾದ ಸರ್. 25 ಮಕ್ಕಳನ್ನ
ಎಕ್ಸಾಮಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿದೆ. ಅದರಲ್ಲಿ ನನ್ನ ಒಬ್ಬಳದ್ದೇ ಶ್ರಮ ಇರಲಿಲ್ಲ. ಈ ಮಗುವನ್ನು ನಾನು ಗುರುತಿಸಲೇಬೇಕು. ನಾನು ತರಗತಿಯಲ್ಲಿ ಇಲ್ಲದೇ ಇದ್ದಾಗ, ನಾನು ಯೂಶ್ವಲಿ ನಿಮಗೆಲ್ಲರಿಗೂ ಗೊತ್ತು, ನಾನು ಒಂದು ಕೆಲಸ ಮಾಡೋದಿಲ್ಲ. ನಾನು ಒಟ್ಟಿಗೆ 5-6 ಕೆಲಸಗಳನ್ನು ಹಚ್ಕೊಂಡಿರ್ತೀನಿ. ಮೀಟಿಂಗ್ಸಿಗೆ ಹೋಗಬೇಕಾಗತ್ತೆ, ಬಹಳಷ್ಟು ಬೇರೆ ಬೇರೆ ಕೆಲಸಗಳಿಗೆ ತೊಡಗಿಕೊಳ್ಬೇಕಾಗತ್ತೆ, ವೇದಿಕೆ ಕಾರ್ಯಕ್ರಮಗಳಿಗೆ ನಾನು ತೊಡಗಿಕೊಳ್ಬೇಕಾಗತ್ತೆ. ನಾನು ಇಲ್ಲದಾಗ ಕ್ಲಾಸನ್ನು ಅಷ್ಟೇ ಶ್ರದ್ಧೆಯಿಂದ ಎಲ್ಲ ಮಕ್ಕಳಿಗೂ ಗೌರವ ಕೊಟ್ಟು ಪ್ರೀತಿಸಿ ಅದನ್ನು ಒಂದುಗೂಡಿ ಇಟ್ಕೊಂಡವಳು ನನ್ನ ಸೀನಿಯರ್ ಸ್ಟೂಡೆಂಟ್ ಸಿಂಧು. ಅವಳಿಗೆ ನಮ್ಮ ನೃತ್ಯ ಶಾಲೆಯಿಂದ ಒಂದು ಗೌರವದ ಕಾಣಿಕೆ. ಸಿಂಧು, ಈ ಡಿಸ್ಟಿಂಕ್ಷನ್ಗೆ ಅವಳು ಕೂಡ ಪಾತ್ರಧಾರಳು ನನ್ನಷ್ಟೇ. ದಯಮಾಡಿ ಅವಳನ್ನು ಸ್ವೀಕರಿಸಬೇಕು. ಇಲ್ಲಿಗೆ ವೇದಿಕೆಯ ಕಾರ್ಯಕ್ರಮವನ್ನು ಮುಗಿಸಿ ಊಟಕ್ಕೆ ತೆರಳುತ್ತಾ ಇದ್ದೇವೆ. 2 ಮಾತುಗಳ ನಂತರ ಪ್ರಸಾದವನ್ನು ಸ್ವೀಕರಿಸಿ, ಊಟವನ್ನು ಎಲ್ಲ ಸ್ವೀಕರಿಸಿ ಆಮೇಲೆ ತೆರಳಬೇಕು ಅಂತ ಕೇಳ್ಕೊತೇವೆ. ಚೆನ್ನಿ ಸರ್. ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕಂದರೆ ಇಷ್ಟೊಂದು ಮಕ್ಕಳು ಈ ಒಂದು ಸ್ಥಾನಕ್ಕೆ ಏರಲಿಕ್ಕೆ ಮೂಲ ಕಾರಣ ಸಹನಾ, ಚೇತನ್. ಅದಕ್ಕೆ ಶಕ್ತಿ ಕೊಟ್ಟಂತ ತಾವೆಲ್ಲರೂ ಕೂಡ ಎದುರುಗಡೆ ಕೂತ್ಕೊಂಡೇ ಇದ್ದೀರಾ. ಇನ್ನೊಂದಷ್ಟು ಒಳ್ಳೆ ಸಂಗತಿಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಸಹಚೇತನ ನಾಟ್ಯಾಲಯದಿಂದ. ಅದಕ್ಕೂ ಕೂಡ ತುಂಬ ಹೃದಯದ ಸಹಕಾರವನ್ನು ನೀಡಬೇಕು ಅಂತ ಮಾತನ್ನು ಈ ಸಂದರ್ಭವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಆವಾಗ ಒಂದು ಮಾತನ್ನು ನಾನು ಉಲ್ಲೇಖ ಮಾಡಿದ್ದೆ. ಯಾಕೆಂದರೆ ಅವತ್ತೇ ನಮಗೆ ರಂಗಪ್ರವೇಶ ಅಂತ ಹೇಳಿದರೆ ಏನು ಪರಿಸ್ಥಿತಿ ಅಂತೇಳಿ ಅವತ್ತು ಗೊತ್ತಿತ್ತು ನಮಗೆ. ಅವತ್ತು ಸಹನನ ಹತ್ರ ಮಾತಾಡಿದ್ದೆ. ಒಂದು ಸಾಮೂಹಿಕವಾದಂಥ ರಂಗಪ್ರವೇಶ ಮಾಡೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಈ ಕಾರ್ಯಕ್ಕೆ ಶಕ್ತಿ ಕೊಡ್ಬೋದು ಅನ್ನೋಂಥ ಮಾತನ್ನು ಉಲ್ಲೇಖ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಆ ಕಾರ್ಯರೂಪಕ್ಕೆ ಬರಲಿಕ್ಕೆ ಮೂಲ ಕಾರಣೀಭೂತರೆ ನಮ್ಮ ಸಹನಾ, ಚೇತನ್ ಅನ್ನೋಂಥದ್ದನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯತೆ ಇಲ್ಲ. ಸಾಮೂಹಿಕ ಮದುವೆಗಳನ್ನು ನಾವು ನೋಡಿದ್ದೇವೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳನ್ನು ನಾವು ನೋಡಿದ್ದೇವೆ, ಬ್ರಹ್ಮೋಪದೇಶನೂ ಕೂಡ ಸಾಮೂಹಿಕವಾಗಿ ಮಾಡಿದ್ದು ನಾವು ನೆನಪಿಟ್ಕೊಂಡಿದ್ದೇವೆ. ಆದರೆ ಸಾಮೂಹಿಕವಾದಂಥ ರಂಗಪ್ರವೇಶ ಆಗಿದ್ದು ನನಗೆ ನೆನಪು ಇಲ್ಲ, ಯಾರೂ ಮಾಡೂ ಇಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಆ ಒಂದು ಮಹತ್ ಕಾರ್ಯ ಮಾಡ್ತಾರೆ ಅಂತ ಈ ಸಹಚೇತನ ನಾಟ್ಯಾಲಯದ ಗುರುಗಳಾದಂಥ ಸಹನಾ, ಚೇತನ್ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಎಲ್ಲರೂ ಶಕ್ತಿ ಕೊಟ್ಟು ಈ ಕಾರ್ಯವನ್ನು ಯಶಸ್ವಿ ಮಾಡೋಣ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಈ ಕಾರ್ಯವನ್ನು ಎಲ್ಲೂ ನಿಲ್ಲದೇ ಇರಾಗಿ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಗಣಪತಿ ಆಶೀರ್ವಾದ ಬೇಕು. ಹಾಗಾಗಿ ಆ ಕಾರ್ಯವನ್ನು ಇವತ್ತು ಮಾಡಿ ಗಣ ಹೋಮ ಮಾಡೋದ್ರ ಮೂಲಕ ಈ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅನ್ನೋಂಥ ಮತ್ತೊಮ್ಮೆ ವಿನಂತಿ ಮಾಡ್ತಾ, ಈ ಕಾರ್ಯಕ್ಕೆ ಶಕ್ತಿ ಕೊಡ್ತಿರುವಂಥ ನಮ್ಮೆಲ್ಲ ವೇದಿಕೆ ಮೇಲಿನಂಥ ಎಲ್ಲ ಪ್ರಮುಖರಿಗೆ ಸಂಪೂರ್ಣವಾದಂಥ ನಮ್ಮ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ಕೆ ಶಕ್ತಿ ಕೊಡಿ ಅಂತೇಳಿ ಮತ್ತೊಮ್ಮೆ ಕೇಳ್ತೇನೆ. ಯಾಕೆಂದರೆ ಇದಕ್ಕೆ ಈ ಹುಡುಗಾಟದಲ್ಲ ರಂಗಪ್ರವೇಶ ಅಂತ ಹೇಳಿದ್ರೆ ನಾನು ನೋಡಿದ್ದೇನೆ. ನನಗೆ ನೆನಪಾಗೋದು ಈ ಟೈಮ್ ತಪ್ಪೇನಿಲ್ಲ, ಅವರು ನೆನಪು ಮಾಡಿಕೊಂಡ್ರೆ. ಗೀತಾದಾತಾರ ಅಂಥೇಳಿ ಒಬ್ಬರಿದ್ದರು. ಅವರು ರವೀಂದ್ರನಗರದ ಒಂದು ಮನೆಯಲ್ಲೇ ಅವರು ಅಭ್ಯಾಸ ಮಾಡಿಸ್ತಾಯಿದ್ರು. ಅಲ್ಲಿ ನಾನು ನೋಡಿದ್ದು ಅದನ್ನು ನೋಡ್ತಾ ಇದ್ದೆ. BM ಕುಮಾರಸ್ವಾಮಿ ಮನೇಲಿ ಅದನ್ನು ಮಾಡ್ತಾಯಿದ್ರು. ಸಹನಾ ಎಲ್ಲಿ ಮಾಡ್ತಾಯಿದ್ರು ಅದನ್ನು ನಮ್ಗೆ ಗೊತ್ತಿದೆ, ವಾಸವಿ ಶಾಲೆ. ಹೇಳಿದ್ನಲ್ಲ, ಇದು ಆಶ್ಚರ್ಯ ಆಗುತ್ತೆ ನಮಗೆ. ಈ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ. ನಮ್ಮದೊಂದು ಸ್ವಂತ ಕಟ್ಟಡ ಇಲ್ಲ, ಸ್ವಂತ ಏನೂ ಇಲ್ಲ ರೀ. ಏನೂ ಇಲ್ಲದೆ ಈ ಒಂದು ಹಂತಕ್ಕೆ ಇಷ್ಟೆಲ್ಲ ಯೋಚನೆಗಳು ಮಾಡುವಂಥ ಶಕ್ತಿ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಆತ್ಮಸ್ಥೈರ್ಯನೇ ಇದಕ್ಕೆ ಶಕ್ತಿ ಕೊಟ್ಟಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ, ಮತ್ತು ಇದೊಂದೇ ಕೆಲಸ ಅಲ್ಲ ಅವ್ರದ್ದು. ಎದುರುಗಡೆ ರುಕ್ಮಿಣಿ ನಾಯಕರು ಕೂತ್ಕೊಂಡಿದ್ದಾರೆ. ವನವಾಸಿ ಕಲ್ಯಾಣಾಶ್ರಮ ಅಂತ ಒಂದು ಆಶ್ರಮ ಇದೆ. ಅಂದರೆ ವನವಾಸಿಗಳ ಮಧ್ಯದಲ್ಲಿ ಯಾವ ವ್ಯಕ್ತಿಗಳು ಬೆಳೀತಾ ಇರ್ತಾರೆ ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಮುಷ್ಟಿ ಅಕ್ಕಿ ಯೋಜನೆ ಅಂತ ನಾವು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂಥ ಕಾರ್ಯನೂ ಕೂಡ ನಮ್ಮ
ಸಹನ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವ್ರ ಕಾರ್ಯವನ್ನು ಮಾಡುವಂಥ ಒಂದು ಮನಸ್ಸಿರುವಂಥ ಒಬ್ಬ ಗುರು ಅಂಥೇಳಿ ನಾನು ಈ ಸಂದರ್ಭವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅವರು ಯಶಸ್ಸನ್ನು ಕಾಣಲಿ ಅಂಥೇಳಿ ಮತ್ತೊಮ್ಮೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಅವಕಾಶ ಕೊಟ್ಟಂತ ಮೇಲೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಹೌದು, ಕ್ಷಮೆ ಇರಲಿ, ನಾನಿದು ಮುಂಚೆನೇ ಹೇಳಬೇಕಾಗಿತ್ತು. ಇದು ನನ್ನ ಕಲ್ಪನೆ ಅಲ್ಲ, ಸಾಮೂಹಿಕ ರಂಗ ಪ್ರವೇಶ ಅನ್ನೋದು ನನ್ನ ಕಲ್ಪನೆ ಅಲ್ಲ. ಇದನ್ನು ಮೊದಲು ನಮ್ಮ ತಲೆಗೆ ಹಾಕಿದ್ದೇ ಚೆನ್ನಿ ಸರ್. 10 ವರ್ಷಗಳ ಹಿಂದೆ ಸಾಮೂಹಿಕ ರಂಗ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ವೇದಿಕೆಯಲ್ಲಿ ಅವ್ರು ಪ್ರಾಮಿಸ್ ಮಾಡಿಬಿಟ್ರು. ನನಗೆ ತಲೆನೇ ಓಡಲಿಲ್ಲ. ರಂಗ ಪ್ರವೇಶ ಗೊತ್ತು, ಸಾಮೂಹಿಕ ಎಲ್ಲ ಹೇಗೆ ಮಾಡೋದು ಅಂತಲೇ ನಂಗೆ ಗೊತ್ತಾಗ್ತಿರ್ಲಿಲ್ಲ. 10 ವರ್ಷ ತಗೊಂಡಿದ್ದೇನೆ ನಾನು ಇದನ್ನು ಕಾರ್ಯರೂಪಕ್ಕೆ ತರಕ್ಕೆ. ಪ್ರತಿ ಸಲ ಸಿಕ್ಕಿದಾಗಲೂ ಯಾವಾಗ್ರೀ ಮಾಡ್ತೀರಾ ಅಂತ ಜೋರು ಮಾಡಿ ಅವ್ರು ಕೇಳ್ತಾರೆ ನನಗೆ. ಇದಕ್ಕೆ ಪ್ರೇರಣೆ ಅವರೇ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಡಾ ಅಧ್ಯಕ್ಷರಾದಂತಹ ನಾಗರಾಜ್ ಅವರು ಬಂದಿದ್ದಾರೆ, ಅವರನ್ನು ನಾನು ಸ್ವಾಗತವನ್ನು ಕೋರ್ತೇನೆ. ನನ್ನ ಗುರುಗಳು ಬಂದಿದ್ದಾರೆ ಇಲ್ಲಿ, ಸಂಗೀತ ಗುರುಗಳು ವೀಣಾ ಹಾಗೂ ನಾಗರಾಜ್ ಸರ್, ಅವ್ರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೇನೆ. ಸ್ವಂತ ಕಟ್ಟಡ ಇಲ್ಲದೆ ಇರಬಹುದು, ಸ್ವಂತ ಜನ ಇದ್ದಾರೆ ಸರ್ ನಮಗೆ. ಅವರ ಬಲವೇ ಇಷ್ಟೆಲ್ಲ ನನಗೆ ಮುಂದುವರಿಸಲಿಕ್ಕೆ ಆಗ್ತಾ ಇರೋದು, ಅದನ್ನು ನಾನು ಮರಿಬಾರ್ದು. ನೀವೆಲ್ಲರೂ ಬಂದಿದ್ದೀರಾ. ಪ್ರಭಾಕರ್ ನಮ್ಮ ಕಾರ್ಪೊರೇಟರ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಹಿರಿಯ ವಿದ್ಯಾರ್ಥಿಗಳು ಈಗ ತರಗತಿಯಲ್ಲಿಲ್ಲ, ಅವರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಮಕ್ಕಳಿಗೆ ನೀವು ಆಶೀರ್ವದಿಸಬೇಕು. ಪೇರೆಂಟ್ಸ್ ಏನು ಮಾತು ಹೇಳಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, 2 ನಿಮಿಷ ಅಷ್ಟೇ. ಅದಾದಮೇಲೆ ಮಹಾಮಂಗಳಾರತಿ ನೆರವೇರುತ್ತೆ, ತಕ್ಷಣ ಊಟದ ವ್ಯವಸ್ಥೆ ಇರುತ್ತೆ. ಸರ್ವರು ಕೂಡ ಊಟವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತ ಕೇಳಿಕೊಳ್ತಾ ಪೇರೆಂಟ್ಸ್ ಎಲ್ಲರಿಗೂ ತಿಳಿದಿರುವ ಹಾಗೆ ಸಹಚೇತನ ನಾಟ್ಯಾಲಯದಿಂದ 4 ಮಕ್ಕಳಿಗೆ ಸಾಮೂಹಿಕ ರಂಗ ಪ್ರವೇಶ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಕಲ್ಪನೆಗೂ ಮೀರಿ ಮಕ್ಕಳ ಒಂದು ಚರಿತ್ರೆಯಲ್ಲಿ ಅವರು ಇತಿಹಾಸನ ಬರ್ಕೊಳ್ತಾ ಇದ್ದಾರೆ. ಅಂತ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ಸಹಚೇತನ ನಾಟ್ಯಾಲಯದ ತಂಡಕ್ಕೆ. ನಮ್ಮ ಅವ್ರ ಜೀವನದಲ್ಲಿ ಹಿಂದೆ ತಿರುಗಿ ನೋಡಿದಾಗ ಅವರು ಏನೋ ಒಂದು ಸಾಧನೆ ಮಾಡಿದ್ವಿ, ಅವ್ರ ಲೈಫಲ್ಲಿ ಒಂದು ಒಂದು ಮೈಲ್ ಸ್ಟೋನ್ನ ಸಾಧಿಸಿದ್ದಾರೆ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಾದ ಸಹಚೇತನ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಪೇರೆಂಟ್ಸ್ನ ಸಹಕಾರ ಕೂಡ ಅಷ್ಟೇ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಸತತವಾಗಿರಲಿ ಅಂತ ಇಲ್ಲಿ ಹೇಳ್ತಾ ಮಹಾಮಂಗಳಾರತಿಗೆ ನಾವು ತೆರಳೋಣ. ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಅನೌಪಚಾರಿಕವಾಗಿ ನಡೆದಿದೆ, ಯಾವುದೂ ಔಪಚಾರಿಕವಾಗಿ ನಡೆದಿಲ್ಲ. ತಪ್ಪು ನಡೆದಿದ್ರೆ ಎಲ್ಲರೂ ಹೊಟ್ಟೆಗೆ ಹಾಕ್ಕೊಳ್ಳಿ. ಗಣೇಶನನ್ನು ಈಗಲೂ ಹಾಕ್ಕೊಳ್ಳಿ, ಆಮೇಲೂ ಹಾಕ್ಕೊಳ್ಳಿ. ಧನ್ಯವಾದಗಳು. ಬನ್ನಿ.